ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಇವತ್ತು ನಾನು ಸುಲಭವಾಗಿ ಮಾಡುವಂತಹ ಬಟಾಣಿ ಪಲಾವನ್ನು ಪುದೀನ ಫ್ಲೇವರ್ನಲ್ಲಿ ಮಾಡ್ತಾ ಇದ್ದೇನೆ. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ಗೂ ಮಾಡ್ಕೊಳ್ಬೋದು. ಇದರ ಮಸಾಲೆಗೆ ಮಿಕ್ಸಿ ಜಾರ್ಗೆ 1 ಹಿಡಿಯಾಗುವಷ್ಟು ಪುದೀನ, ಹಸಿಮೆಣಸು 2-3 ಕಟ್ ಮಾಡಿ ಇಟ್ಕೊಂಡದ್ದು, ಹಾಗೆ 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಶುಂಠಿ, 1 ಕಡ್ಡಿ ಕರಿಬೇವು, ಹಾಗೆ ಬೆಳ್ಳುಳ್ಳಿಯ ಸಳುಗಳನ್ನು ಹಾಕಿ ಸಣ್ಣ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಕುಕ್ಕರನ್ನು ಬಿಸಿಗೆ ಇಟ್ಟು ಅದಕ್ಕೆ 1 ಚಮಚ ಆಗುವಷ್ಟು ತುಪ್ಪ, ಹಾಗೆ ಅದಕ್ಕೆ ಸಮ ಪ್ರಮಾಣದಲ್ಲಿ ಎಣ್ಣೆಯನ್ನು ಕೂಡ ಹಾಕಿ ಬಿಸಿ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಚಕ್ಕೆ ಹಾಗೆ ಲವಂಗವನ್ನು ಕೂಡ ಹಾಕ್ಕೊಳ್ಬೇಕು. ನಂತರ ಪೇಸ್ಟ್ ಮಾಡಿಟ್ಟಂತಹ ಪುದೀನ ಕೊತ್ತಂಬರಿ ಸೊಪ್ಪಿನ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಇದನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಅದಕ್ಕೆ ನೆನೆಸಿ ಇಟ್ಟಂತಹ ಬಟಾಣಿಯನ್ನು ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿದು ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಕೂಡ ಹಾಕಿ ಚೆನ್ನಾಗಿ ಹುರಿಬೇಕು. ಇದನ್ನು 3 ನಿಮಿಷ ಹಾಗೆ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ನಂತರ ಅದಕ್ಕೆ 2 ಟೊಮೆಟೊವನ್ನು ಹೆಚ್ಚಿ ಹಾಕಿ ಸ್ವಲ್ಪ ಉಪ್ಪು ಕೂಡ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಅದನ್ನು 3 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿ ಇಟ್ಟು ಈಗ ತೆಗೆದು ಅದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈಗ 1/4 ಕಪ್ ಆಗುವಷ್ಟು ಅಕ್ಕಿಯನ್ನು ತೊಳೆದು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ಒಮ್ಮೆ ಚೆನ್ನಾಗಿ ಎಲ್ಲ ಕಡೆ ಸೇರೋ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ಮಸಾಲೆ ಎಲ್ಲ ಅದರೊಟ್ಟಿಗೆ ಸೇರಿ ಚೆನ್ನಾಗಿ ಫ್ರೈ ಕೂಡ ಆಗಬೇಕು. ಈಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಹಾಗೆ ಅದಕ್ಕೆ ಈಗ 2.5 ಕಪ್ ಆಗುವಷ್ಟು ನೀರನ್ನು ಕೂಡ ಬೇಯಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ. 2.5 ಕಪ್ ಹಾಕಿ ಇದನ್ನೊಮ್ಮೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿ ಅದು ಸ್ವಲ್ಪ ಕುದಿ ಬರುವ ತನಕ ಇಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಈಗ ಅದನ್ನು ಈಗ ಒಮ್ಮೆ ಕಲಸಿಕೊಂಡು ಈಗ ಬೇಯಲಿಕ್ಕೆ ಮುಚ್ಚಿ ಇಡ್ತಾ ಇದ್ದೇನೆ. ಇದನ್ನು ಸಾಧಾರಣ 2 ವಿಸಿಲ್ ಆಗುವಷ್ಟು ಹೊತ್ತು ಬೇಯಿಸಬೇಕಾಗ್ತದೆ. ಈಗ ನೋಡಿ, 2 ವಿಸಿಲ್ ಆಗಿ ಚೆನ್ನಾಗಿ ಬೆಂದು ಉಗಿಯೆಲ್ಲ ಹೋಗಿ ನಂತರ ತಣ್ಣದ ಮೇಲೆ ನಾನು ಇದನ್ನು ತೆಗೆದು ನೋಡ್ತಾ ಇದ್ದೇನೆ. ಈಗ ನೋಡಿ, ಇದು ಚೆನ್ನಾಗಿ ಉದುರಾಗಿ ಬಂದಿದೆ, ಒಳ್ಳೆಯ ಘಮ ಕೂಡ ಬರ್ತಾ ಇದೆ. ಅದಕ್ಕೆ ಈಗ ಫ್ರೈ ಮಾಡಿದಂತಹ ಗೋಡಂಬಿಯನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಒಂದು ಒಳ್ಳೆಯ ಪುದೀನ ಫ್ಲೇವರ್ ಇರುವಂತಹ ಪುದೀನ ಮಟರ್ ಪಲಾವನ್ನು ರೆಡಿ ಆಯಿತು ನೋಡಿ. ಹೀಗೆ ಸಿಂಪಲಾಗಿ ಇರುವಂತಹ ಸ್ವಲ್ಪವೇ ತರಕಾರಿಯನ್ನು ಯೂಸ್ ಮಾಡಿಕೊಂಡು ಒಂದು ಡಿಫ್ರೆಂಟ್ ಆದ ಅನ್ನವನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಟೇಕ್ ಕೇರ್.